हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन्मम। हरिः ओं ಶ್ರೀಶಾಪಾಹಿ ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ರಿಂದ 92ನೇ ಗಜ್ಜದವರೆಗೂ ಅವಲೋಕಿಸುತ್ತಿದ್ದೆವು. ಪುರಾಣ ಪುರುಷೋತ್ತಮ, ನಂತರದಲ್ಲಿ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯವಾಚಿ. ವರದರು ಅಂದರೆ ಶ್ರೇಷ್ಠರು, ಸಾತ್ವಿಕರು. ಜೀವರು ಇಲ್ಲಿ ಸಾತ್ವಿಕರ ಗತಿಯನ್ನು ಶ್ರೀ ಪುರಂದರದಾಸರು ತಿಳಿಸುತ್ತಿದ್ದಾರೆ. ಜೀವಗಣ ಹರೇರನುಚಿರಾಹ ನೀಚೋಚ ಭಾವಂ ಗತಃ. ಈ ಜೀವರಲ್ಲಿ ಅತಿ ಉತ್ತಮವಾದಂಥ ಗತಿಯನ್ನು ಹೊಂದತಕ್ಕಂಥವರು ವರದರು. ಇವರ ಉತ್ತಮ ಗತಿ, ಇವರ ಅಂತಿಮ ಗತಿ ಏನಾಗುತ್ತದೆ ಎಂಬುದನ್ನು ನಾವು ಇಂದು ಚಿಂತಿಸಬೇಕು. ಇದನ್ನು ಶ್ರೀ ವೇದವ್ಯಾಸದೇವರು ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ 50 ಮತ್ತು 52ನೇ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನಿಗೆ ಉಪದೇಶ ಮಾಡಿದ್ದಾನೆ. ಸಿದ್ಧಿಂ ಪ್ರಾಪ್ನೋಯತಾ ಬ್ರಹ್ಮ ತದಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಪರ ಎಂಬುದು 50ನೇ ಶ್ಲೋಕ. ರೇ ಕೌಂತೆಯನೇ, ಕುಂತಿಪುತ್ರರೇ, ಜ್ಞಾನದ ಕೊನೆಯ ಅವಸ್ಥೆ ಸಿದ್ಧಿ ಅನಿಸುತ್ತದೆ. ಹೇಗೆ ಆ ಸಿದ್ಧಿಯನ್ನು ಪಡೆದವನಾಗಿ ಲಕ್ಷ್ಮೀದೇವಿಯನ್ನು ಹೊಂದುತ್ತಾನೆ ಎಂಬುದನ್ನು ನನ್ನಿಂದ ಸಂಕ್ಷಿಪ್ತವಾಗಿ ತಿಳಿ ಎಂದು ಭಗವಂತ ತಿಳಿಸ್ತಾ ಇದ್ದಾನೆ. ಕ್ಷರಪುರುಷರು ಮತ್ತು ಅಕ್ಷರ ಪುರುಷರಲ್ಲಿ ಬ್ರಹ್ಮಾದಿ ತೃಣಪರ್ಯಂತ ಎಲ್ಲರೂ ಕ್ಷಣ ಪುರುಷರು. ಆದ್ದರಿಂದ ಅಕ್ಷರ ಪುರುಷರಿಗಿಂತ ಉತ್ತಮಳಾದವಳು ಅಕ್ಷರ ಪುರುಷಳು. ನಾವು ತಾರತಮ್ಯವನ್ನು ಎಂದೂ ಮೀರುವಂತಿಲ್ಲ. ಎಲ್ಲ ಕ್ಷರ ಪುರುಷರು ಅಕ್ಷರ ಪುರುಷಳಾದ ಲಕ್ಷ್ಮೀದೇವಿಯ ಅನುಗ್ರಹದಿಂದಲೇ ಭಗವಂತನನ್ನು ಸಮೀಪಿಸಬೇಕು, ಮೋಕ್ಷವನ್ನು ಹೊಂದಬೇಕು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ, ಮಹಾಲಕ್ಷ್ಮೀ ದೇವಿಯ ಪ್ರಸಾದವನ್ನು ಸಂಪಾದನೆ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ಶ್ರೀಮದಾನಂದ ತೀರ್ಥರು ಅದರ ಭಾಷ್ಯವನ್ನು ಬರೆದು ನಮಗೆ ಅನುಗ್ರಹಿಸಿದ್ದಾರೆ. ಯಥಾ ಏನ ಉಪಾಯೇನ ಸಿದ್ಧಿಂ ಪ್ರಾಪ್ತಃ ಬ್ರಹ್ಮ ಆಪ್ನೋತಿ ತಥಾ ನಿಬೋಧಃ ಯಾ ಸಿದ್ಧಿ ಜ್ಞಾನಸ್ಯ ಪರಂ ನಿಷ್ಠಾ. ಸಿದ್ಧಿಯನ್ನು ಯಾವ ಸಾಧನಗಳಿಂದ ಪಡೆವೆಯೋ, ಅಂದರೆ ಬ್ರಹ್ಮನನ್ನು ಹೊಂದಿವೆಯೋ, ಆ ಸಾಧನಗಳನ್ನು ಕೇಳು. ಯಾವ ಸಿದ್ಧಿಯು ಜ್ಞಾನದ ಕೊನೆಯ ಗುರಿ ಅಂದರೆ ಮೋಕ್ಷವಾಗಿರುತ್ತದೋ ಅದನ್ನು ನನಗೆ ತಿಳಿಸು ಅಂತ ಅರ್ಜುನನ ಪ್ರಶ್ನೆಗೆ ಕೃಷ್ಣನು ನಾನು ಹೇಳುತ್ತಾ ಇದ್ದೇನೆ ಕೇಳು ಅಂತ ಹೇಳಿ ಅತ್ಯಂತ ರಹಸ್ಯವಾದ ತತ್ವವನ್ನು ಶ್ರೀಕೃಷ್ಣನು ಅರ್ಜುನಿಗೆ, ಅಂದರೆ ವೇದವ್ಯಾಸದೇವರು ಸಕಲ ಸಾತ್ವಿಕ ಜೀವರಿಗೆ ತಿಳಿಸಿದ್ದಾರೆ. ಬುದ್ಧಿಯ ವಿಶುದ್ಧಯ ಯುಕ್ತ ಧೃತ ಆತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂ ಸ್ಮೃತ್ವಾ ರಾಗದ್ವೇಷಾಭ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಶಿ ಯತ ವಾಕ್ಕಾಯ ಮನಸಃ ಜ್ಞಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ.
ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಂ ಶಾಂತಃ ಬ್ರಹ್ಮಭೂಯಾಯ ಕಲ್ಪತೆ. ಸಾಧಕನು ವಿಷಯಗಳಲ್ಲಿ ಆಸಕ್ತಿ ಇಲ್ಲದ ಅಂತಃಕರಣದಿಂದ ಮನಸ್ಸನ್ನು ಧೈರ್ಯದಿಂದ ನಿಗ್ರಹಿಸಿ ಶಬ್ದ ಸ್ಪರ್ಶಾದಿ ಭೋಗ್ಯ ಪದಾರ್ಥಗಳನ್ನು ಬಿಟ್ಟು ರಾಗದ್ವೇಷಗಳನ್ನು ತ್ಯಜಿಸಿ ದುರ್ಜನರಿಂದ ದೂರ ವಾಸಿಸುತ್ತಾ ಅಲ್ಪಾಹಾರವನ್ನು ಸೇವಿಸುತ್ತಾ ಮಾತು ಮನಸ್ಸು ದೇಹಗಳನ್ನು ಹಿಡಿತದಲ್ಲಿಟ್ಟುಕೊಂಡು ನಿರಂತರ ಜ್ಞಾನವೆಂಬ ಉಪಾಯದಲ್ಲಿ ತೊಡಗಿಸಿಕೊಂಡು ವೈರಾಗ್ಯದಿಂದ ಅಹಂಕಾರ ಶಕ್ತಿಯ ಅಭಿಮಾನ ದರ್ಪ ಭಯದ ಕಾರಣವಿದ್ದರೂ ಅದನ್ನು ಕಾಣದ ಕಾಮ ಸಿಟ್ಟು ಪರಿಗ್ರಹ ಇವುಗಳನ್ನು ಬಿಟ್ಟು ಮಮತೆ ಇಲ್ಲದವನಾಗಿ ಕೋಪಿಸಿಕೊಳ್ಳುವ ಪ್ರಮೇಯ ಒದಗಿದರೂ ಶಾಂತತೆಯಿಂದ ಪರಬ್ರಹ್ಮನಲ್ಲಿ ಮನಸ್ಸಿಡಲು ಸಾಮರ್ಥ್ಯ ಹೊಂದುತ್ತಾನೆ. ಇದು ಅಂತಿಮವಾದ ಸಾಧು ಸಜ್ಜನರ ಮಾರ್ಗ. ಬ್ರಹ್ಮಭೂಯಾಯ ಕಲ್ಪತೆ ಬ್ರಹ್ಮಣಿ ಭಾವಂ ಬ್ರಹ್ಮಭೂಯಂ ಬ್ರಹ್ಮಣಿ ಸ್ಥಿತಿ ಸರ್ವದಾ ತನ್ನಸ್ತಿ ಇತ್ಯರ್ಥಃ. ಬ್ರಹ್ಮನಲ್ಲಿ ಭಾವ ಸ್ಥಿತಿ ಅಂದರೆ ಯಾವಾಗಲೂ ಬ್ರಹ್ಮತತ್ವವನ್ನೇ ಆಲೋಚಿಸುತ್ತಿರುವುದು ಎಂದರ್ಥ. ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸರ್ವಂ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ಬ್ರಹ್ಮನಲ್ಲಿ ಮನಸ್ಸಿಟ್ಟವನು ಮತ್ತು ಲಕ್ಷ್ಮೀದೇವಿಯನ್ನು ಹೊಂದಿದವನು ಸ್ವಾಭಾವಿಕವಾಗಿಯೇ ವಿಷಯಗಳಲ್ಲಿ ಹರಿಯುವ ಮನಸ್ಸುಳ್ಳವನು, ದುಃಖಿಸಲಾರ, ಆಸೆ ಪಡಲಾರ, ಎಲ್ಲ ಪ್ರಾಣಿಗಳಲ್ಲಿ ಯೋಗ್ಯತಾನುಸಾರ ವರ್ತಿಸುತ್ತಾ ಉತ್ತಮವಾದ ಭಕ್ತಿಯನ್ನು ಮಾಡುತ್ತಾನೆ ಎಂದರ್ಥ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವ ಅನ್ಯಾಸ್ತಿ ತತ್ವಶತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಅಂತಹ ಉತ್ತಮ ಭಕ್ತಿಯಿಂದ ನನ್ನ ವ್ಯಾಪ್ತ ಜ್ಞಾನ, ನನ್ನ ನಾಮ ರೂಪ ಯಥಾರ್ಥವಾಗಿ ಯೋಗ್ಯತಾನುಸಾರ ತಿಳಿಯುತ್ತಾನೆ. ತತ್ವವನ್ನು ಭಕ್ತಿಯ ಬಲದಿಂದ ಸರಿಯಾಗಿ ತಿಳಿದು ನನ್ನನ್ನು ಹೊಂದುತ್ತಾನೆ ಎಂದರ್ಥ. ಇದನ್ನು ಸರಿಯಾಗಿ ತಿಳಿಯಬೇಕಾದರೆ ತಾತ್ಪರ್ಯವನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ವಕ್ಷಮಾಣ ಪ್ರಕಾರೇಣ ವರ್ತಮಾನಃ ತದನಂತರಂ ನೈಷ್ಕರ್ಯಂ ಸಿದ್ಧಿಂ ಪ್ರಾಪ್ನೋ ಭೂತ್ವಾ ಬ್ರಹ್ಮಾಖ್ಯಾಯಾಃ ಮಹಾಲಕ್ಷ್ಮ್ಯಾಃ ಸಾಕಾಶಂ ಯಥಾ ಪ್ರಾಪ್ನೋತಿ ತಥಾ ನಿಬೋಧಃ. ಮಮ ಯೋನಿಃ ಮಹದ್ಬ್ರಹ್ಮ ಬ್ರಹ್ಮಣೋಪಿ ಪ್ರತಿಷ್ಠಾಹಂ ಇತ್ಯುಕ್ತತ್ವಾತ್ ಬ್ರಹ್ಮಭೂತಃ ಪ್ರಸನ್ನಾತ್ಮೇ ಇತ್ಯುಕ್ತ ಮದ್ಭಕ್ತಿಂ ಲಭತೆ ಪರಾಂ ಇತಿ ವಕ್ಷಮಾಣತ್ವಾಚ್ಛ. ಮಮ ಯೋನಿ ಮಹದ್ಬ್ರಹ್ಮ ಅಂದರೆ ಲಕ್ಷ್ಮೀದೇವಿಯು ನನ್ನ ಪತ್ನಿಯು, ಬ್ರಹ್ಮಣಃ ಹಿ ಪ್ರತಿಷ್ಠಾಹಂ ನಾನು ಬ್ರಹ್ಮ ಎನಿಸಿದ ಲಕ್ಷ್ಮೀದೇವಿಗೆ ಆಧಾರನು. ಹೀಗೆ ಹೇಳಿರುವುದರಿಂದ ಬ್ರಹ್ಮ ಶಬ್ದಕ್ಕೆ ಅರ್ಥ ಲಕ್ಷ್ಮೀದೇವಿಯ ಹೊರತು ಪರಬ್ರಹ್ಮನಲ್ಲ. ಪರಬ್ರಹ್ಮ ಬ್ರಹ್ಮಭೂತ ಪ್ರಸನ್ನಾತ್ಮ ಅಂದರೆ ಬ್ರಹ್ಮನನ್ನು ಹೊಂದಿದವನು. ಪ್ರಸನ್ನಾತ್ಮ ಎಂದು ತಿಳಿಸಿ ಮದ್ಭಕ್ತಿಂ ಲಭತೆ ಪರಾಂ ನನ್ನಲ್ಲಿ ಅಂದರೆ ಭಗವಂತನಲ್ಲಿ ಶ್ರೀಕೃಷ್ಣನಲ್ಲಿ ಭಕ್ತಿಯನ್ನು ಪಡೆಯುತ್ತಾನೆ ಎಂದು ಮುಂದೆ ತಿಳಿಸುತ್ತಾನೆ. ಆದ್ದರಿಂದ ಬ್ರಹ್ಮ ಶಬ್ದದಿಂದ ಲಕ್ಷ್ಮಿನೇ ಇಟ್ಟುಕೊಳ್ಳಬೇಕು. ಅನಿಷ್ಟವಾದ ಪುಣ್ಯ ಪಾಪರೂಪ ಸಮಸ್ತ ಕರ್ಮಗಳ ನಾಶದಿಂದ ದೇಹವನ್ನು ಬಿಟ್ಟು ದೇವತೆಗಳನ್ನು ಹೊಂದುತ್ತಾ ಲಕ್ಷ್ಮೀದೇವಿಯನ್ನು ಹೊಂದಿ ಅವಳ ಅನುಗ್ರಹದಿಂದ ಪರಮಾತ್ಮನಲ್ಲಿಯ ಭಕ್ತಿಯು ಇನ್ನೂ ಹೆಚ್ಚಾಗಿ ಆ ಮೂಲಕ ಜ್ಞಾನವು ಅಭಿವೃದ್ಧಿಗೊಂಡು ವಿಷ್ಣುವನ್ನು ಹೊಂದುತ್ತಾನೆ ಎಂದರ್ಥ. ಇದು ಮಹಾವರಾಹ ಪುರಾಣದಲ್ಲಿಯೂ ವಿಶೇಷವಾಗಿ ತಿಳಿಸಿದ್ದಾರೆ. ಸರ್ವ ಪಾಪ ಪಕ್ಷಾಯ ದೇಹಂ ತ್ಯಕ್ತ್ವಾ ದೇವಾನ್ ಕ್ರಮಾದ್ ವ್ರಜನ್ ಪ್ರಾಪ್ಯ ಲಕ್ಷ್ಮೀಂ ತತ್ವಂ ಸಾದಾತ್ ಪುನಃ ಸ್ಪೃದ್ದಾಕ್ ಸದಾ ಭಕ್ತಿತ್ತಯಾ ಪುನಜ್ಞಾನೇ ಸ್ಮೃದ್ಧೇ ವಿಷ್ಣುಂ ಪ್ರಪದ್ಯತೆ. ಅಪರೋಕ್ಷಂ ದೃಶೋ ವಿಷ್ಣೋಃ ಶರೀರೇ ಅಪಿ ಸತಃ ಪುರಾ
ತ್ಯಕ್ತ ದೇಹಾದಿ ಕಸ್ಯಾಪಿ ಯಾವದ್ ವಿಷ್ಣು ಪ್ರಪದ್ಯತೆ ತಾವದ್ಗುಣ ವಿವರ್ಧಂತೆ ಸ್ಥಿತಾಃ ಸುಪ್ರಾಪ್ಯ ಕೇಶವಮಿತಿ ಮಹಾವರಾಹಿ. ಅಪರೋಕ್ಷ ಜ್ಞಾನಿಗೆ ವಿಷ್ಣುವನ್ನು ಹೊಂದುವರೆಗೂ ಚರ್ಮದೇಹವನ್ನು ಬಿಡುವ ಮೊದಲು ಪ್ರಾಕೃತ ದೇಹದಲ್ಲಿರುವಾಗಲೆಲ್ಲ ಜ್ಞಾನಾದಿ ಗುಣಗಳು ಅಭಿವೃದ್ಧಿಯಾಗುತ್ತಲೇ ಇರುತ್ತದೆ. ವಿಷ್ಣುವನ್ನು ಹೊಂದಿದ ಬಳಿಕ ಒಂದೇ ರೀತಿ ಇರುತ್ತದೆ ಎಂದು ಹೇಳಿದ್ದಾರೆ. ಇದು ಮಹಾ ದೊಡ್ಡ ವರವ ರೂಪವಾಗಿ ಎಲ್ಲ ಜೀವರಿಗೆ ಅನ್ವಯಿಸುತ್ತದೆ. ನಾವು ಮನುಷ್ಯರಾಗಿ ಹುಟ್ಟಿದಾಗ ಭಗವಂತನನ್ನು ಕಾಣಬೇಕು, ಭಗವಂತನ ಹೊಂದಬೇಕು, ಭಗವಂತ ಸಮೀಪಿಸಬೇಕು ಎಂಬ ಅಪೇಕ್ಷೆ ಉಳ್ಳತಕ್ಕಂತಹ ಸಾತ್ವಿಕ ಜನರು ಸಾಧನೆಯನ್ನು ಪ್ರಾರಂಭಿಸಿರುತ್ತಾರೆ. ಪ್ರತಿಯೊಂದು ಜನ್ಮದಲ್ಲಿಯೂ ಸಹ ಆ ಸಾಧನೆಯು ತೀವ್ರತೆ ಹೆಚ್ಚಾಗುತ್ತಲೇ ಹೋಗುತ್ತದೆ. ಕನಿಷ್ಠ ಪ್ರಮಾಣದಿಂದ ಗರಿಷ್ಠ ಪ್ರಮಾಣದವರೆಗೂ ಯಥಾಯೋಗ್ಯವಾಗಿ ಪೂರ್ಣವಾಗಿ ಯೋಗ್ಯತೆ ಏನಿದೆ ಆಯಾ ಜೀವನದು ಪೂರ್ಣವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದಾಗ ಅದು ಸಾಧನೆ ಪೂರ್ಣವಾಗಿತ್ತು ಎಂದು ಹೆಸರು. ಇದಕ್ಕಾಗಿ ಅನೇಕ ಕೋಟಿ ಜನ್ಮಗಳನ್ನು ಆ ಸಾಧಕ ಜೀವ ಕಳೆಯುತ್ತಾನೆ. ಪ್ರತಿಯೊಂದು ಜೀವನಲ್ಲೂ ಸಹ ಅಂದರೆ ಸಂಸಾರ ಅವಸ್ಥೆಯಲ್ಲಿ ಮನುಷ್ಯರಾಗಿದ್ದಾಗ ಅಂದರೆ ಜ್ಞಾನಿಗಳಾಗಿದ್ದಾಗ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತಾನೆ. ಇದು ಸಾಧಕರ ದಿನಚರಿ. ಈ ಹೆಚ್ಚಿಸಿಕೊಂಡು ಹೋದ ಜ್ಞಾನ ಒಂದು 100 ವರ್ಷ, 200 ವರ್ಷ, 500 ವರ್ಷ ಹೀಗೆ ಆಯಾ ಯುಗ ಧರ್ಮದಂತೆ ಇರತಕ್ಕಂಥ ಶರೀರದಲ್ಲಿ ಜ್ಞಾನ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈ ಜ್ಞಾನ ವೃದ್ಧಿ ಎಲ್ಲಿಯ ತನಕ ಅಂದರೆ ಈ ಚರ್ಮ ಶರೀರವನ್ನು ಬಿಡುವ ಅಂದರೆ ಲಕ್ಷ್ಮೀದೇವಿಯನ್ನು ಹೊಂದಿ ಅವಳ ಪ್ರಸಾದದಿಂದ ಚರ್ಮದೇಹವನ್ನು ಯಾವ ಲಿಂಗದೇಹ ಭಂಗವಾಗುವ ತನಕವೂ ವೃದ್ಧಿಯಾಗುತ್ತಲೇ ಇರುತ್ತದೆ. ಆದ್ದರಿಂದಲೇ ಯೋಗಿಗಳು ಮನುಷ್ಯ ರೂಪವಾಗಿ ಮನುಷ್ಯ ರೀತಿಯಲ್ಲಿ ಅವರು ಹುಟ್ಟಿದಾಗ ಒಂದು ಕ್ಷಣವೂ ವ್ಯರ್ಥವಾಗದಂತೆ ಸಾಧನೆ ಮಾಡಿಕೊಳ್ಳುತ್ತಾರೆ. ನಂತರ ಸಿದ್ಧರಾದ ಪುರುಷರಾದಿದ್ದರೆ ಸತ್ಯಲೋಕ ಜನಲೋಕ ಲೋಕದಲ್ಲಿದ್ದು ಮತ್ತೆ ಅವರು ತಮ್ಮ ಜ್ಞಾನವನ್ನು ವೃದ್ಧಿಗೊಳಿಸುತ್ತಾ ಹೋಗುತ್ತಾರೆ. ಎಲ್ಲಿ ತನಕ ಅವರು ಚರ್ಮ ಶರೀರದಲ್ಲಿದ್ದು ಮೋಕ್ಷವನ್ನು ಹೊಂದುವುದಿಲ್ಲವೋ ಅಲ್ಲಿ ತನಕವೂ ಸಹ ಜ್ಞಾನ ವೃದ್ಧಿಯಾಗುತ್ತಲೇ ಇರುತ್ತದೆ. ಆದ್ದರಿಂದಲೇ ಪ್ರತಿಯೊಬ್ಬ ಜೀವರಿಗೆ ಒಂದು ಬ್ರಹ್ಮಕಲ್ಪ, ಇನ್ನು ಮತ್ತೆ ಕೆಲವರಿಗೆ ಹಲವಾರು ಬ್ರಹ್ಮಕಲ್ಪಗಳ ಸಾಧನೆಯನ್ನು ಆಯಾ ಜೀವರ ಯೋಗ್ಯತಾನುಸಾರವಾಗಿ ವಿಧಿಸಲ್ಪಟ್ಟಿದೆ. ಇದು ಆಯಾ ಜೀವರು ಆ ಪ್ರತಿಯೊಂದು ಕ್ಷಣವನ್ನೂ ಸಹ ಭಗವದ್ಜ್ಞಾನದಲ್ಲಿರುತ್ತರಾಗಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತಾರೆ. ಯಾರಿಗೆ ಜ್ಞಾನ ಹೆಚ್ಚುತ್ತದೋ ಅವರಿಗೆ ಮೋಕ್ಷದಲ್ಲಿ ಹೆಚ್ಚಾದ ಸುಖವನ್ನು ಹೊಂದುತ್ತಾರೆ. ಅವರು ಅತಿ ಉತ್ತಮವಾದ ತಾರತಮ್ಯದಲ್ಲಿ ಶ್ರೇಷ್ಠರಾಗಿರುತ್ತಾರೆ ಎಂದು ತಿಳಿಯಬೇಕು. ಇದರಲ್ಲಿ ಮೊಟ್ಟಮೊದಲಿಗರು ಶ್ರೀ ಬ್ರಹ್ಮದೇವರು, ಋಜುಗಣಸ್ಥರಾದ ವಾಯುದೇವರು, ಇವರು ಹೊಂದತಕ್ಕಂಥ ಸುಖವನ್ನು ಮತ್ಯಾವ ಜೀವಿಯೂ ಹೊಂದುವುದಿಲ್ಲ. ಅವರು ಪೂರ್ಣವಾಗಿ 100ಕ್ಕೆ 100% ತಮ್ಮ ಯೋಗ್ಯತೆಯನ್ನು ಇವರು ಸಾಧನೆಯನ್ನು ಮಾಡಿಕೊಂಡು ಅತಿ ಹೆಚ್ಚಾದ ಸುಖವನ್ನು ಹೊಂದುತ್ತಾರೆ. ಇದರಂತೆ ನಾವು ಎಲ್ಲ ಜೀವರಲ್ಲಿ ಯೋಗ್ಯ ತಾರತಮ್ಯಯುಕ್ತವಾಗಿ ಅವರವರ ಪೂರ್ತಿ ಸಾಧನೆಯನ್ನು ಮಾಡಿಕೊಳ್ಳಲೇಬೇಕು. ಎಲ್ಲವೂ ಅದಕ್ಕೆ ಶತಾಂಶವೆಂದೇ ಹೆಸರು. ಆದರೆ ಶತಾಂಶ ಎಂಬುದು ನಾವು ಚಮಚ, ಗಡಿಗೆ, ಕೊಡಗ, ಸಮುದ್ರ ಹೀಗೆ ನಾವು ಚಿಂತಿಸಿದಾಗ ಅವರವರ ಯೋಗ್ಯತೆಯ ಕಟಾಹ ಅಂದರೆ ಪಾತ್ರೆ
ಚಿಕ್ಕದಾಗಿರುತ್ತದೆ. ಇದೇ ತಾರತಮ್ಯ ಎಂದೇ ಹೆಸರು. ಅದರ ಪೂರ್ತಿಯಾಗಿ ಅವರು ಸಾಧನೆಯನ್ನು ಮಾಡಿಕೊಳ್ಳಲೇಬೇಕು. ಹೀಗೆ ಮಾಡಿಕೊಂಡಾಗ ಅವರ ವಿಶೇಷವಾದ ಸುಖ ಎಂಬುದು ಯಾವ ಸ್ವರೂಪ ಸುಖ ಎಂಬುದು ಮೋಕ್ಷದಲ್ಲಿ ವ್ಯಕ್ತವಾಗುತ್ತದೆ. ಬ್ರಹ್ಮಭೂಯಾಯ ಕಲ್ಪತೆ ತನ್ನದು ಎಂಬ ಅಭಿಮಾನವನ್ನು ಬಿಟ್ಟು ಶಾಂತಚಿತ್ತವಾಗಿ ನೈಷ್ಕರ್ಮ್ಯ ಸಿದ್ಧಿಯನ್ನು ಹೊಂದಿ ಮಹಾಲಕ್ಷ್ಮೀ ದೇವಿಯನ್ನು ಹೊಂದಲು ಸಮರ್ಥನಾಗುತ್ತಾನೆ ಎಂದರ್ಥ. ವಿಮುಚ್ಯ ನಿರ್ಮಮಃ ಶಾಂತಃ ನೈಷ್ಕರ್ಮ್ಯ ಸಿದ್ಧಿಂ ಪ್ರಾಪ್ನೋ ಭೂತ್ವ ಬ್ರಹ್ಮಣಿ ಭೂಯಾಯ ಭವತಿ ಇತ್ಯರ್ಥಃ. ಸರ್ವಕರ್ಮಣ್ಯಾಪಿ ಸದಾ ಕುರ್ವಾಣೋ ಮದ್ವಿಪಾಶ್ರಯಃ ಮತ್ಪ್ರಸಾದಾಪ್ನೋತಿ ಶಾಶ್ವತಂ ಪದಮವ್ಯಯಂ. ನನ್ನಲ್ಲಿ ಸರ್ವ ಕರ್ಮಗಳನ್ನು ಸಮರ್ಪಿಸುತ್ತಲೇ ಎಲ್ಲ ವಿಹಿತ ಕರ್ಮವನ್ನು ಮಾಡುವ ಮನುಷ್ಯನು ನನ್ನ ಅನುಗ್ರಹದಿಂದ ಅನಾದಿ ಅನಂತ ಕಾಲವೂ ಇರುವ ವಿಕಾರಗಳಿಲ್ಲದ ನನ್ನ ಸ್ವರೂಪವನ್ನು ಸಮೀಪಿಸುವನು, ಹೊಂದುವನು. ಅಂದರೆ ಮೋಕ್ಷಕ್ಕೆ ಹೋಗುವನು ಅಂತ ಅರ್ಥ. ಪುನಃ ಅಂತರಂಗ ಸಾಧನ ಮುಕ್ತಿಯಂ ಉಪಸಂಹರತಿ ಸರ್ವಕರ್ಮಾಣಿ ಇತ್ಯಾದೀನ. ಭಗವಂತನನ್ನು ಹೊತ್ತಲು ಅಂತರಂಗ ಸಾಧನವನ್ನು ಪುನಃ ಹೇಳಿ ಈ ಶ್ಲೋಕದಿಂದ ಗೀತೋಪದೇಶವನ್ನು ಉಪಸಂಹರಿಸುತ್ತಾರೆ. ವಿಹಿತಾನಿ ಸರ್ವಕರ್ಮಾಣ್ಯಪಿ ಮದ್ವ್ಯಪಾಶಯೋ ಭೂತ್ವ ಸದಾ ಕುರ್ವಾಣಃ ನ ಹಿ ಯಥೇಷ್ಟಾಚರಣೆ ತಾತ್ಪರ್ಯಂ ಅತ್ರ. ತಥಾ ಸತಿ ವಿಹಿತ ಕರಣೇಪಿ ಸಮತ್ವಾತ್ ಮಾಮನುಸ್ಮರ ಇತ್ಯತ್ರ ಯುದ್ಧಂ ಚ ತತಃ ಸ್ವಧರ್ಮ ಕೀರ್ತಿಂ ಚ ಇತ್ಯಾದಿ ಪ್ರಸ್ತುತ ವಿರೋಧಃ ಅಪಿ ಶಬ್ದಸ್ಸು ಏಕಮಪಿ ಕರ್ಮ ಅತದಾಶ್ರಯೇಣ ನ ಕಾರ್ಯಮಿತ್ಯರ್ಥಃ. ವಿಹಿತವಾದ ಎಲ್ಲ ಕರ್ಮಗಳನ್ನು ನನ್ನಲ್ಲಿಯೇ ಸಮರ್ಪಣೆ ಮಾಡುತ್ತಾ ನನ್ನನ್ನು ಸ್ಮರಿಸಿ ಯುದ್ಧ ಮಾಡು. ಯುದ್ಧ ಮಾಡದಿದ್ದರೆ ನಿನ್ನ ಧರ್ಮವನ್ನು ಕೀರ್ತಿಯನ್ನು ಕಳೆದುಕೊಳ್ಳುವೆ. ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸುತ್ತಲೇ ಸರ್ವಕರ್ಮಾಣ್ಯಾಪಿ ಅಪಿ ಶಬ್ದದಿಂದ ಒಂದನ್ನು ಬಿಡದೆ ಮಾಡು, ನನ್ನಲ್ಲಿ ಸಮರ್ಪಿಸದೆ ಯಾವುದನ್ನು ಮಾಡಬೇಡ ಎಂದು ತಿಳಿಸುತ್ತದೆ. ಮದ್ವ್ಯಪಾಶ್ರಯ ನನ್ನಲ್ಲೇ ಸಮರ್ಪಿಸುತ್ತಾ ಎಲ್ಲ ವಿಹಿತ ಕರ್ಮಗಳನ್ನು ಯಾವಾಗಲೂ ಮಾಡುತ್ತಾ ನನ್ನ ಅನುಗ್ರಹದಿಂದ ಶಾಶ್ವತವಾದ ಅವ್ಯಯವಾದ ಪದಂ ನನ್ನನ್ನು ಹೊಂದುತ್ತಾರೆ. ಎಂದರೆ ಶಾಶ್ವತಂ ಶಶ್ವತ ಭಾವಂ, ಎಲ್ಲ ಕಾಲೆಯೂ ಇರುವಂತಹದ್ದು ಶಾಶ್ವತಂ ಹೆಸರು. ಚೇತಸಂ ಸರ್ವಕರ್ಮಾಣಿ ಮಯ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತಸಂಭವ. ಎಲೆ ಅರ್ಜುನನೇ, ಎಲ್ಲ ಕರ್ಮಗಳನ್ನು ನನಗೆ ಸಮರ್ಪಿಸಿ ಮನಸ್ಸಿನಿಂದ ಚೇತಸ ನಾನೇ ಸರ್ವೋತ್ತಮ ಎಂಬ ಭಾವವುಳ್ಳವನಾಗಿ ಜ್ಞಾನ ಸಾಧನವನ್ನು ಆಶ್ರಯಿಸಿ ಯಾವಾಗಲೂ ನನ್ನಲ್ಲೇ ಮನಸ್ಸಿಟ್ಟವನಾಗೂ. ಭಗವತ್ ಸಂಶಿತಸ್ಯ ತ್ರೈವಿಧ್ಯಸ್ಯ ಚ ಮನಸ್ಸೇವ ವಿಶೇಷ ಇಚ್ಛಾಃ ಚೇತಸ ಸರ್ವಕರ್ಮಣಿ ಇತಿ. ಏವಂ ಸರ್ವಸ್ಮಾತ್ ಪರಮಃ ಇತಿ ಭಾವೋಸ್ಯೇತಿ ಮತ್ಪರಃ. ತತ್ರ ಚಿತ್ತವೃತ್ತಿಃ ವಿರೋಧೋಪಿ ಬುದ್ಧಿಯೋಗಃ ಪ್ರತ್ಯಾಹಾರಾದಿ. ಭಗವಂತನೇ ಆಶ್ರಯಿಸಿದವನು ಕರ್ಮ ಮಾಡುವಾಗ ಆ ಕರ್ಮದ ಪ್ರತಿಯೊಂದು ಕ್ರಿಯೆಯನ್ನು ಅವನಲ್ಲಿ ಸಮರ್ಪಣಾ ಭಾವದಿಂದಲೇ ಮಾಡುವನು. ಆದರೆ ತ್ರೈವಿಧ್ಯನು ಕರ್ಮದ ಅಂತ್ಯದಲ್ಲಿ ಮಾತ್ರ ಸಮರ್ಪಣೆ ಮಾಡುವನು. ಯಾರ ಪರಮಾತ್ಮನೇ ಎಲ್ಲ ರೀತಿಯಿಂದಲೂ ರಾಮ ಬ್ರಹ್ಮಾದಿ ಸಕಲರಿಗಿಂತಲೂ ಶ್ರೇಷ್ಠನು ಸರ್ವೋತ್ತಮನು ಎಂದು ಸದಾ ತಿಳಿಯುವನು, ಅವನೇ ಮತ್ಪರನು ಎನಿಸುವನು. ಆದರೆ ತ್ರೈವಿಧ್ಯನಿಗೆ ಇಂತಹ ಜ್ಞಾನ ಬರುವುದಿಲ್ಲ. ಅಂದರೆ ರಾಜಸ ತಾಮಸರಿಗೆ ಇಂಥ ಜ್ಞಾನ ಬರುವುದಿಲ್ಲ, ಕೇವಲ ಸಾತ್ವಿಕರು ಮಾತ್ರ ಬರುತ್ತದೆ. ಮುಚ್ಚಿತ್ತ ಅಂದರೆ ಯಾರು ಭಗವಂತನೇ ಆಶ್ರಯಿಸುವರೋ ಅವರ ಮನಸ್ಸು ಪರಮಾತ್ಮನಲ್ಲಿಯೇ ಸ್ಥಿರವಾಗಿರುತ್ತದೆ. ಈ ವಿಶೇಷ ಗುಣವನ್ನು ಮಚ್ಚಿತ್ತ ಎಂಬ ಶಬ್ದದಿಂದ ಪ್ರಯೋಗ ತಿಳಿಸಿದ್ದಾರೆ. ಬುದ್ಧಿಯೋಗ ಜ್ಞಾನಕ್ಕೆ ಸಹಾಯವಾಗುವ ಉಪಾಯಗಳು ಪ್ರತ್ಯಾಹಾರಾದಿಗಳು. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ಪ್ರಸಾದಾತರಿಷ್ಯತಿ ಅತ ಚಿತ್ತಂ ಅಹಂಕಾರ ನಷ್ಟೋಷು ವಿನಂಕ್ಷಸಿ.
ನೀನು ನನ್ನಲ್ಲೇ ಮನಸ್ಸಿಡು, ಆಗ ನಿನ್ನ ಎಲ್ಲ ದುಸ್ತರ ಕಷ್ಟಗಳನ್ನು ನನ್ನ ಅನುಗ್ರಹದಿಂದ ದಾಟುವಿ. ಒಂದು ವೇಳೆ ಅಹಂಕಾರದಿಂದ ನನ್ನ ಮಾತು ಯುದ್ಧ ಮಾಡು ಎಂಬುದನ್ನು ಕೇಳದಿದ್ದರೆ ನಾಶ ಹೊಂದುವಿ ಎಂಬ ಎಚ್ಚರಿಕೆಯನ್ನು ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದನ್ನು ಪ್ರತಿಯೊಬ್ಬರೂ ನಾವು ತಿಳಿದುಕೊಳ್ಳಬೇಕು. ಶಾಸ್ತ್ರ ಎಂಬುದು ಅತಿ ಉಪಯುಕ್ತವಾದ ಶಸ್ತ್ರವೂ ಹೌದು. ಯಾರು ಅದನ್ನು ಶಾಸ್ತ್ರ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡಾಗ ಭಗವತ್ಪ್ರಸಾದವನ್ನು ಹೊಂದಿ ಮೋಕ್ಷವೆಂಬ ಸ್ಥಾನವನ್ನು ಗಳಿಸಿ ಸ್ವರೂಪಭೂತವಾದ ಸುಖವನ್ನು ಹೊಂದಬಹುದು. ಯಾರು ಶಾಸ್ತ್ರವನ್ನು ಉಲ್ಲಂಘನೆ ಮಾಡುತ್ತಾರೋ ಅವರಿಗೆ ಇದು ಶಸ್ತ್ರ ರೂಪವಾಗಿ ಆ ಜೀವರನ್ನೇ ಖಂಡಿಸಿ ದುಃಖದ ಮಡುವಿನಲ್ಲಿ ಬೀಳಿಸುವ ಮಹಾಶಸ್ತ್ರವಾಗುತ್ತದೆ. ಶಸ್ತ್ರವೇ ಶಾಸ್ತ್ರ, ಶಾಸ್ತ್ರವೇ ಶಸ್ತ್ರ. ಸಾತ್ವಿಕರಿಗೆ ಶಾಸ್ತ್ರ ಮತ್ತು ರಾಜಸ ತಾಮಸರಿಗೆ ಅದು ಶಸ್ತ್ರ ರೂಪವಾಗಿದೆ ಎಂಬುದನ್ನು ಕೃಷ್ಣ ಅತ್ಯಂತ ಕಟುವಾಗಿ ನಿರ್ದಾಕ್ಷಿಣ್ಯವಾಗಿ ಶಾಸ್ತ್ರದ ಪ್ರಮೇಯವನ್ನು, ಭಗವಂತನ ವಾಕ್ಯವನ್ನು ಅಂತಿಮ ಗತಿ ಹೊಂದುವುದರ ಪ್ರಕಾರವನ್ನು ಇಲ್ಲಿ ತಿಳಿಸಿದ್ದಾರೆ. ಸಾತ್ವಿಕ ಜೀವರು ಭಗವಂತನನ್ನು ಸೇರಲು ಸತತ ಪ್ರಯತ್ನ ಹೇಗೆ ಮಾಡುತ್ತಾರೋ ಹಾಗೆ ರಾಜಸ ತಾಮಸರು ಸತತವಾಗಿ ದ್ವೇಷವನ್ನೇ ಮಾಡುತ್ತಾ ಭಗವಂತನ ಶಸ್ತ್ರ ಪ್ರಯೋಗದಿಂದ ಘಾತುಕರಾಗಿ ನಿತ್ಯ ನಿರ್ಯದಲ್ಲಿ ಬೀಳುತ್ತಾರೆ ಎಂಬುದು ನಿಸ್ಸಂದೇಹವಾಗಿ ಹೇಳಿದ ಮಾತಾಗಿದೆ. ಎಲ್ಲವನ್ನೂ ಉಪದೇಶ ಮಾಡಿದ ಮೇಲೂ ಉಪದೇಶವನ್ನೇ ಕೇಳದ, ಉಪದೇಶವನ್ನೇ ಅಲ್ಲಿಗೆಳೆದ, ಉಪದೇಶವನ್ನೇ ತಿರಸ್ಕರಿಸಿದ ಜನರಿಗೆ ಏನಾಗಬೇಕು ಎಂಬುದನ್ನು ಸಹ ಅತ್ಯಂತ ನಿಕೃಷ್ಟವಾದ ತತ್ವವನ್ನು ಭಗವಂತ ಇಲ್ಲಿ ತಿಳಿಸಿದ್ದಾನೆ. ಅತಿ ಕಠೋರವಾದ ಶಬ್ದ ಯಾರದನ್ನು ಪಾಲಿಸದಿದ್ದರೆ ಪಾಲಿಸುವವರಿಗೆ ಅತಿ ಮೃದುವಾದ ಶಬ್ದವಾಗುತ್ತದೆ. ಆದ್ದರಿಂದ 18 ಅಧ್ಯಾಯದಲ್ಲಿ 700 ಶ್ಲೋಕದಿಂದಲೂ ಹೇಳಿದ್ದ ಈ ತತ್ವಬೋಧನೆಯನ್ನು ಯಾರು ಅತಿಕ್ರಮಿಸುತ್ತಾರೋ, ಉಲ್ಲಂಘಿಸುತ್ತಾರೋ ಅವರಿಗೆ ಆಗುವ ಅನಾಹುತವನ್ನು ಕೃಷ್ಣ ಸ್ಪಷ್ಟವಾದ ಮಾತಿನಲ್ಲಿ ತಿಳಿಸಿದ್ದಾನೆ. ಆದ್ದರಿಂದ ಶ್ರೀ ಪುರಂದರದಾಸರು ವರದ ಶಬ್ದದಿಂದ ಯೋಗ್ಯರಾದ ಜೀವರನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡಿ ಎಲ್ಲರೂ ಯೋಗ್ಯರಾಗಿ, ಎಲ್ಲರೂ ಸುಖಪೂರ್ಣರಾಗಿ, ಎಲ್ಲರೂ ಸಾತ್ವಿಕರಾಗಿ, ಎಲ್ಲರೂ ಸಾಧನೆಯನ್ನು ಪೂರ್ಣ ಮಾಡಿಕೊಳ್ಳಿ ಎಂಬ ಆಶಯವನ್ನು ತೋರಿಸುತ್ತಾರೆ. ಈ ಆಶಯ ಎಂಬುದು ಸಾತ್ವಿಕರ ಹೃದಯ. ಆದ್ದರಿಂದ ಎಲ್ಲರಲ್ಲೂ ಒಳಿತನ್ನೇ ಹಾರೈಸುವರು ಸಾತ್ವಿಕರು. ಆದರೆ ಬೇರೆಯಾಗಿರುವುದರಿಂದ ಅವರವರ ಸ್ವರೂಪವನ್ನೇ ಅವರು ಹೊಂದುತ್ತಾರೆ ಹೊರತು ಸಾತ್ವಿಕರು ಆಶಿಸುವುದರಿಂದ ದುರ್ಜನರು ಸಾತ್ವಿಕರಾಗುವುದಿಲ್ಲ. ಇದು ನಿತ್ಯವಾದದ್ದು, ಸ್ವರೂಪಭೂತವಾದದ್ದು. ಆದರೂ ಸಾತ್ವಿಕರ ಸ್ವರೂಪ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದನ್ನು ಆಶಿಸುವುದೇ ಆಗಿದೆ. ಆದ್ದರಿಂದ ಶ್ರೀ ಪುರಂದರದಾಸರು ಸಾತ್ವಿಕರಾದ್ದರಿಂದ ವರದರು ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ವರದರಾಗಲಿ, ವರದರ ಅನುಗ್ರಹಕ್ಕೆ ಒಳಗಾಗಲಿ ಎಂಬ ಅತಿ ಉತ್ಕೃಷ್ಟವಾದ ಬಯಕೆ ಶ್ರೀ ಪುರಂದರದಾಸರದು. ಇದು ಸಾತ್ವಿಕರ ಬಯಕೆಯು ಹೀಗಾಗಿರುತ್ತದೆ ಎಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ಗುಣವನ್ನು ಬೋಧಿಸಿದ ಶ್ರೀ ಪುರಂದರದಾಸರ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತಿ ನಮ್ಮ ಮುಕ್ತಿವಿದೆಯಮ್ಮ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಒದಗಿಸಿದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಈ ಶ್ರೇಷ್ಠ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅನುಗ್ರಹಪೂರ್ವಕವಾಗಿ ಅವರ ಸ್ಮರಣೆಯನ್ನು ಸ್ಮರಿಸುತ್ತಾ
ಅವರ ಇರುವಿಕೆಗೆ ನೆರವಾದ ಗುರು ಹಿರಿಯರನ್ನು ಸ್ಮರಿಸುತ್ತಾ, ಅವರನ್ನು ಪೂಜಿಸುತ್ತಾ, ಅವರ ಉಪಕಾರವನ್ನು ಸ್ಮರಣೆ ಮಾಡುತ್ತಾ, ಇವರಲ್ಲಿ ತತ್ವಾಭಿಮಾನಿ ದೇವತೆ ನಿಂತು ಈ ಕೃತಿಯನ್ನು ಮಾಡಿಸಿದ ಅವರ ಅಗಾಧವಾದ ಉಪಕಾರವನ್ನು ಸ್ಮರಿಸಲೇಬೇಕು. ಅವರಿಗೂ ಸಹ ವಾಯುದೇವರು ಅವರಲ್ಲಿ ನಿಂತು ಅವರು ಅವ್ಯಕ್ತರಾಗಿ ಮತ್ತು ವ್ಯಕ್ತರಾಗಿಯೂ ಸಹ ಎಲ್ಲರಲ್ಲಿಯೂ ಬುದ್ಧಿ, ಜ್ಞಾನ, ಉಸಿರು, ಪ್ರಾಣಶಕ್ತಿ ರೂಪದಲ್ಲಿ ಇದ್ದು ತತ್ವಜ್ಞಾನವನ್ನು ಹಂಚಿರುತ್ತಾರೆ. ದೇವತೆಗಳ ಮೂಲಕ, ತಂದೆಗಳ ತಾಯಿಗಳ ಮೂಲಕ, ಗುರು ಹಿರಿಯರ ಮೂಲಕ. ಆದ್ದರಿಂದ ದೇವೋತ್ತಮರಾದ ಭಾರತೀಯ ಮುಖ್ಯ ಪ್ರಾಣಶ್ರೀ ವಾಯುದೇವರು ಮುಖ್ಯ ಗುರುಗಳು, ಮೂಲ ಗುರುಗಳು. ಅವರ ಉಪಕಾರವನ್ನು ಸದಾ ಸ್ಮರಿಸುತ್ತಲೇಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಎಲ್ಲವೂ ಬಿಂಬನಿಂದಲೇ ನಡೆದಿದೆ. ಬಿಂಬ ಇವ ಕ್ರಿಯವಾನ್ನತು ಪ್ರತಿಬಿಂಬ ಎಂಬ ಶಾಸ್ತ್ರದ ವಾಕ್ಯದಂತೆ ಭಗವಂತನು ಎಲ್ಲರಲ್ಲೂ ನಿಂತು ಈ ಕೃತಿಯನ್ನು ಮಾಡಿಸಿದ್ದಾನೆ. ಇದೆಲ್ಲವೂ ಅಪಾರವಾದ ಭಗವಂತನ ಕಾರುಣ್ಯ. ಅವನ ಕಾರಣದಿಂದ ನಾವು ಬದುಕಿದ್ದೇವೆ. ಅವನ ಕಾರುಣ್ಯದಿಂದ ನಮಗೆ ಗುರುಗಳಾಗಿ ವಾಯುದೇವರು ಒದಗಿಸಿದ್ದಾನೆ. ಅವರ ಕಾರುಣ್ಯದಿಂದ ದೇವತೆಗಳು ನಮ್ಮಲ್ಲಿ ನಿಂತು ಕೆಲಸ ಮಾಡುತ್ತಿದ್ದಾರೆ. ಅವರ ಕಾರುಣ್ಯದಿಂದ ಗುರು ಹಿರಿಯರು ನಮ್ಮ ಮಾತಾಪಿತ ಆಶಯವನ್ನು ಕೊಟ್ಟರು. ಅವನ ಕಾರಣದಿಂದ ಮಾತಾಪಿತ ನಮಗೆ ಜನ್ಮವನ್ನು ಕೊಟ್ಟರು. ಅವನ ಕಾರಣದಿಂದಲೇ ನಾವು ಇಂದು ಈ ಮಾತನಾಡುತ್ತಿದ್ದೇವೆ ಎಂಬುದು ಸುಸ್ಪಷ್ಟವಾಗಿ ಸದಾಕಾಲ ಎಲ್ಲರ ಸಾತ್ವಿಕರ ಮನಸ್ಸಿನಲ್ಲಿ ಇರಬೇಕು. ಇದು ನಾವು ವಿಶ್ವೋಪಾಸನೆಯಿಂದ ಬಿಂಬೋಪಾಸನೆ, ಬಿಂಬೋಪಾಸನೆಯಿಂದ ವಿಶ್ವೋಪಾಸನೆಯನ್ನು ಮಾಡುವ ಕ್ರಮವಾಗಿದೆ. ಎಲ್ಲರಲ್ಲೂ ಇರತಕ್ಕಂಥ ಭಗವಂತನೇ ನನ್ನಲ್ಲಿದ್ದಾನೆ, ನನ್ನಲ್ಲಿರುವಂಥ ಭಗವಂತ ವಿಶ್ವಾದ್ಯಂತ ಇದ್ದಾರೆ ಎಂಬ ಸಾಧಾರಣ ತಿಳುವಳಿಕೆ ವಿಶ್ವೋಪಾಸನೆ ಎನಿಸುತ್ತದೆ. ಇದರಿಂದ ಭಗವಂತ ಎಲ್ಲೆಲ್ಲೂ ಇರುವ ಭಗವಂತ ನಮಗೆ ಎಲ್ಲದಲ್ಲಿರತಕ್ಕಂಥ ಸುಖವನ್ನೇ ಕೊಡುತ್ತಾನೆ. ಇದು ಅತ್ಯಂತ ರಹಸ್ಯವಾದ ಬಿಂಬೋಪಾಸನೆಯ ಮುಖ್ಯ ಫಲ, ಪೂರ್ಣ ಫಲವಾಗಿರುತ್ತದೆ. ಇಂತಹ ಬಿಂಬನಿಗೆ ನಾವು ಹೇಗೆ ಪ್ರತಿ ಉಪಕಾರವನ್ನು ಮಾಡುವುದು ಅಂದರೆ ಪೂರ್ಣನಾದ್ದರಿಂದ ನಾವು ಅವನಿಗೆ ಮಾಡತಕ್ಕಂಥ ಯೋಗ್ಯತೆ ಏನೂ ಇಲ್ಲ. ಆದ್ದರಿಂದ ವೇದ ಪುರುಷನು ಹೇಳಿದಂತೆ ಕೇವಲ ಅವನ ಸ್ಮರಣೆ, ನಮನ ಇದನ್ನು ಮಾತ್ರ ನಾವು ಮಾಡಬೇಕಾಗಿದ್ದು. ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನಂಬಿಸೋಣ. ಭಾರತೀಯ ನಂಬಿಕೆ ಪ್ರಾಣಾಂತರತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.